ಪುಸ್ತಕಗಳ ರೂಪದಲ್ಲಿ 12 ಸಂಪುಟ ಎಪಿಗ್ರಾಫಿಯೇ ಕರ್ನಾಟಕ ಶಾಸನ ಸಂಪುಟ ಅಂತ ಹೇಳಿ 12 ಸಂಪುಟಗಳನ್ನು ಮಾಡಿ ಕನ್ನಡದ ನಿಜವಾದ ಲಿಖಿತ ಶಾಸನವನ್ನು ನಮಗೆ ತಿಳಿಸಿಕೊಟ್ಟು ಹೋದಂತಹ ಮಹನೀಯ ಕನ್ನಡಿಗ, ಬಿಳಿ ಕನ್ನಡಿಗ ಅಂತ ಕರೆಸ್ಕೊತಾ ಇದ್ದಂತಹ ಮೂಲ ಇಂಗ್ಲೆಂಡ್ನವರಾದ, ಆದರೆ ಇಲ್ಲಿ ಕರ್ನಾಟಕದಲ್ಲೇ ಹುಟ್ಟಿ ಕನ್ನಡದಲ್ಲೇ ಮಾತಾಡ್ತಾ ಕನ್ನಡದಲ್ಲೇ ಶಾಸನಗಳನ್ನು ಬರೀತಾ ಪುಸ್ತಕಗಳನ್ನು ಕನ್ನಡಕ್ಕೆ ಕೊಟ್ಟು ಹೋದಂಥ ಮಹನೀಯ ಕರ್ನಾಟಕ ಶಾಸನ ಪಿತಾಮಹ BL ರೈಸ್ ಅವರ ತಂದೆ ಬೆಂಜಮಿನ್ ಹಾಲ್ಟ್ ರೈಸ್ ಅವರ ನೆನಪಿನಲ್ಲಿ ಕಟ್ಟಲಾಗಿರುವಂತಹ ರೈಸ್ ಮೆಮೋರಿಯಲ್ ಚರ್ಚ್ ಮುಂದೆ ಇದ್ದೀನಿ ಸ್ನೇಹಿತರೆ ನಾನು. ಎಸ್, ಈ ರೈಸ್ ಮೆಮೋರಿಯಲ್ ಚರ್ಚ್ ಇರುವಂಥದ್ದು ಬೆಂಗಳೂರಿನ ಅವಿನ್ಯೂ ರಸ್ತೆಯಲ್ಲಿ. ನೀವು ಸಿಟಿ ಮಾರ್ಕೆಟ್ ಕಡೆಯಿಂದ ಪ್ರವೇಶ ಪಡೆದು ಅವಿನ್ಯೂ ರಸ್ತೆಯಲ್ಲಿ ಬರ್ತಾ ಇದ್ದರೆ ನಿಮಗೆ ಎಡಗಡೆ ಕಾಣುತ್ತೆ ರೈಸ್ ಮೆಮೋರಿಯಲ್ ಚರ್ಚ್ ಸ್ನೇಹಿತರೆ. ಅಂತಹ ಅದ್ಭುತವಾದಂಥ ಸ್ಮಾರಕದ ಮುಂದೆ ನಾನಿದ್ದೀನಿ. ನೀವು ಕೇಳ್ಬೋದು, ಏನಪ್ಪ ಒಂದು ಕ್ರಿಶ್ಚಿಯನ್ ಸಮುದಾಯದ ಒಂದು ಮಾನ್ಯುಮೆಂಟ್ ಬಗ್ಗೆ ಮುಂದೆ ನಿಂತ್ಕೊಂಡು ಕನ್ನಡದ ಇತಿಹಾಸ ಮಾತಾಡ್ತೀನಿ ಬಂದಿದ್ದೆಲ್ಲ ಏನು ಹಿಂಗೆ ತಲೆ ಕೆಟ್ಟಿದೆಯಾ ಅಂತ. ಸ್ನೇಹಿತರೆ, ಕನ್ನಡಕ್ಕೆ ಬ್ರಿಟಿಷ್ ಅಧಿಕಾರಿಗಳು, ಬ್ರಿಟಿಷ್ ಸಂಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು, ಇಂಗ್ಲೆಂಡ್ನಿಂದ ಬಂದಂಥವ್ರು ಕೊಟ್ಟಿರೋ ಕೊಡುಗೆ ಕೂಡ ತುಂಬ ಅಪಾರವಾದದ್ದು. ಅದನ್ನು ನಾವು ಸ್ಮರಿಸಲೇಬೇಕು, ಅದನ್ನು ಉಪೇಕ್ಷೆ ಮಾಡೋ ಹಾಗೆ ಇಲ್ಲ ಸ್ನೇಹಿತರೆ. ತುಂಬ ದೊಡ್ಡ ದೊಡ್ಡ ಕೊಡುಗೆಗಳು ಕೊಟ್ಟಿದ್ದಾರೆ. ಅಲ್ಲಿ ಬಹಳ ಮಹತ್ವದ್ದು ಕನ್ನಡ ಶಾಸನ ಸಾಹಿತ್ಯಕ್ಕೆ, ಶಾಸನ ಇತಿಹಾಸಕ್ಕೆ ಕೊಟ್ಟಂಥ ಕೊಡುಗೆ ಅದು BL ರೈಸ್ ಅವ್ರ ಮೂಲಕ. BL ರೈಸ್ ಅವ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಹಳೆ ಮೈಸೂರು ಪ್ರಾಂತ್ಯ, ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಇದೆಯಲ್ಲ, ದ ಓಲ್ಡ್ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು, ಇಲ್ಲಿ ಸ್ನೇಹಿತರೆ ಅವರು ಮೈಸೂರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನ ಸ್ಥಾಪನೆಗೆ ಕಾರಣ ಆದಂಥವ್ರು. 1884ರಲ್ಲಿ ಮೈಸೂರು ಪುರಾತತ್ವ ಇಲಾಖೆ, ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಕರ್ನಾಟಕ ಅಂತ ಏನಿದೆಯಲ್ಲ, ಅದನ್ನು ಶುರು ಮಾಡೋಕ್ಕೆ ಭಾಳ ಮುಖ್ಯ ಕಾರಣರು ನಮ್ಮ BL ರೈಸ್ ಅವರು. ಆ ಸಂಸ್ಥೆಗೆ ಮೊಟ್ಟ ಮೊದಲ ನಿರ್ದೇಶಕರು BL ರೈಸ್ ಅವರೇ ಸ್ನೇಹಿತರೆ. ಆ BL ರೈಸ್ ಅವರು ಅಧಿಕಾರಿ, ASI ಡಿಪಾರ್ಟ್ಮೆಂಟ್ನ ಅಧಿಕಾರಿ, ಆಫೀಸ್ನಲ್ಲಿ ಕೂತ್ಕೊಂಡು AC ಕಚೇರಿಯಲ್ಲಿ ಕೂತ್ಕೊಳ್ಳೋದನ್ನು ಬಿಟ್ಟು ತಮ್ಮ ಇಡೀ ಅವರ ಆಡಳಿತದ ಅವಧಿ ಪೂರ್ತಿ ಕುದುರೆ ಮೇಲೆ ಸಂಚಾರ ಮಾಡ್ತಾ ಹಳೇ ಮೈಸೂರು ಸಂಸ್ಥಾನದ ಭಾಗಗಳನ್ನೆಲ್ಲ ಓಡಾಡ್ತಾ ಸ್ನೇಹಿತರೆ, ಹಳ್ಳಿ, ಕಾಡು, ಬೆಟ್ಟ, ಗುಡ್ಡ, ಕೋಟೆ, ಕೊತ್ತಲ ಎಲ್ಲ ಕಡೆ ಅಲೆದು ರಸ್ತೆಗಳಿಲ್ಲದೆ ಇರೋ ಕಡೆ ಎಲ್ಲ ಓಡಾಡಿ ಕುಡಿಯೋಕ್ಕೆ ನೀರು ಸಿಗದೇ ಇದ್ರೂ ತಮ್ಮ ಜೀವವನ್ನು ಮುಡಿಪಾಗಿಟ್ಟು ಹೋಗಿ ಎಲ್ಲೋ ಅನಾಥವಾಗಿ ಬಿದ್ದಿದ್ದ, ಕಾಡಲ್ಲಿ ಮರೆಯಾಗಿ ಬಿದ್ದಿದ್ದಂತಹ ಕೋಟೆಗಳ ಮಧ್ಯೆ ಅವು ಮುಚ್ಚೋಗಿದ್ದಂತಹ, ಯಾರ್ದೋ ಮನೆಯ ಚಪ್ಪಡಿ ಕಲ್ಲಾಗಿದ್ದಂತಹ, ಒಗೆಯೋಕಲ್ಲಾಗಿದ್ದ ಶಾಸನಗಳನ್ನೆಲ್ಲ ಹುಡುಕಿ ಕನ್ನಡ, ಸಂಸ್ಕೃತ ಮತ್ತು ತಮಿಳು ಇದರಲ್ಲೆಲ್ಲ ಇದ್ದಂಥ ಶಾಸನಗಳನ್ನು ಓದಿ ಅವುಗಳನ್ನು ಲಿಪ್ಯಂತರ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ಗೆ ಮತ್ತು ಇವತ್ತಿನ ಕನ್ನಡಕ್ಕೆ ಅನುವಾದ ಮಾಡಿ ನಮಗೆ ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟ ಕೊಟ್ಟು ಹೋಗಿದ್ದು ದ ಒನ್ ಆ್ಯಂಡ್ ಓನ್ಲಿ BL ರೈಸ್ ಅವರು ಸ್ನೇಹಿತರೆ. ಉದಾಹರಣೆಗೆ ಇವತ್ತು ಶ್ರವಣಬೆಳಗೊಳದಲ್ಲಿ ನಿಮಗೆ ಗೊತ್ತಿದೆ, ಅಲ್ಲೊಂದು ಗುಹೆ ಇದೆ ಶ್ರವಣಬೆಳಗೊಳದಲ್ಲಿ, ಅಲ್ಲಿ ಭದ್ರಬಾಹು ಶಾಸನ ಅಂತಿದೆ. ಭಾಳ ಪ್ರಮುಖವಾದ ಶಾಸನ ಭದ್ರಬಾಹು ಶಾಸನ. ಅಂದರೆ ಮೌರ್ಯ ಸಾಮ್ರಾಜ್ಯದ ಅರಸ ಈ ಭಾಗಕ್ಕೆ, ಶ್ರವಣಬೆಳಗೊಳಕ್ಕೆ, ಆ ಭಾಗದಲ್ಲಿ ಬರಗಾಲ ಅಂತ ಹೇಳಿ ತಮ್ಮ ಗುರುಗಳು ಭದ್ರಬಾಹು ಗುರುಗಳ ಜೊತೆ ಬಂದು ಅವರ ಗುರುಗಳು ಸಲ್ಲೇಖನ ವ್ರತ ತಗೊಂಡು ತಮ್ಮ ದೇಹ ಅಂತ್ಯವನ್ನು ಮಾಡ್ಕೊಂಡಿದ್ದು ಇದೇ ಶ್ರವಣಬೆಳಗೊಳದ ಬೆಟ್ಟದಲ್ಲಿ. ಅದ್ರ ಬಗ್ಗೆ ಶಾಸನ ಹುಡುಕಿದ್ಯಾರು? BL ರೈಸ್. ಎಷ್ಟು ಅದ್ಭುತವಾಗಿದೆ. ಮತ್ತು ಈ ಬೆಂಗಳೂರಿಗೆ ಬರೋಣ. ಬೆಂಗಳೂರಿನ ಪೇಟೆ, ಕೋಟೆ, ಈ ಹಳೆ ಬೆಂಗಳೂರು ಭಾಗಕ್ಕೆ ಬಂದರೆ ಸ್ನೇಹಿತರೆ, ಇದನ್ನು ಕಟ್ಟಿದ್ದು ಕೆಂಪೇಗೌಡರ ಬಗ್ಗೆ ಅದ್ಭುತವಾದ ಶಾಸನಗಳನ್ನು ಹುಡುಕಿ ದಾಖಲಿಸಿಕೊಟ್ಟಿದ್ದು ಯಾರು? ಒನ್ ಆ್ಯಂಡ್ ಓನ್ಲಿ ನಮ್ಮ BL ರೈಸ್ ಅವರು. BL ರೈಸ್ ಅವರ ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟ 9 ಬೆಂಗಳೂರಿನ ಶಾಸನಗಳಲ್ಲಿ BL ರೈಸ್ ಅವರು ಕೆಂಪೇಗೌಡರ ಶಾಸನಗಳನ್ನು ಕೂಡ ಸೇರಿಸಿದ್ದಾರೆ. ಅದನ್ನು ಇತ್ತೀಚೆಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಪ್ರಸಾರಾಂಗ ಒಂದು ಸೆಪ್ರೇಟ್ ಪುಸ್ತಕನೇ ಮಾಡಿದೆ, ಬೆಂಗಳೂರು ಕೆಂಪೇಗೌಡರ ಶಾಸನಗಳು ಅಂಥೇಳಿ. ಹೀಗೆ ಸ್ನೇಹಿತರೆ, ನಾವು ನೋಡಿ, ಒಂದು ಇತಿಹಾಸದಲ್ಲಿ ಒಂದು ಒಳ್ಳೆ ಮಾತಿದೆ, ಪಾಶ್ಚಿಮಾತ್ಯರು ಇತಿಹಾಸವನ್ನು ಸತ್ಯ ಮತ್ತು ಶಾಸನಗಳ ಆಧಾರದಲ್ಲಿ ಹುಡುಕಿದ್ರೆ ಭಾರತೀಯರು ಅದಕ್ಕೆ ಹೆಚ್ಚು ಕಾಲ್ಪನಿಕವಾಗಿ ಪುರಾಣ ಕಥೆಗಳ ಮೂಲಕ ಹೆಚ್ಚು ಇತಿಹಾಸವನ್ನು ಹುಡುಕ್ತಿದ್ರು ಅಂತ. ಆದರೆ ಇತಿಹಾಸವನ್ನು ನಿಜಕ್ಕೂ ಲಿಖಿತ ಆಧಾರದಲ್ಲಿ ಹುಡುಕಿ ಅದನ್ನು ದಾಖಲಿಸಬೇಕು ಅಂತ ಮೊಟ್ಟ ಮೊದಲು ಕಲಿಸಿದವರು ಯಾರು? ಬ್ರಿಟಿಷರು ಮತ್ತು ಬ್ರಿಟಿಷ್ ಅಧಿಕಾರಿಗಳು. ಆ ರೀತಿ BL ರೈಸ್ 9,000 ಶಾಸನಗಳನ್ನು ನಮ್ಗೆ ಕೊಟ್ಟು ಹೋದರು. ಆನಂತರ ಅದನ್ನು ಮೈಸೂರು ವಿಶ್ವವಿದ್ಯಾಲಯ ಅದನ್ನು ಕಂಟಿನ್ಯೂ ಮಾಡಿದೆ. ಅನೇಕ ಕನ್ನಡದ ವಿದ್ವಾಂಸರು ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಈಗ 25 ಸಂಪುಟಗಳಿದ್ದಾವೆ, ಅದು ಬೇರೆ ವಿಷಯ ಅದು. ಸೊ ಇದು ಒಟ್ಟಾರೆ BL ರೈಸ್ ಅವರ ಕೊಡುಗೆ ಕನ್ನಡಕ್ಕೆ ಸ್ನೇಹಿತರೆ. ಆ BL ರೈಸ್ ಅವರ ತಂದೆ ಬೆಂಜಮಿನ್ ಹಾಲ್ಟ್ ರೈಸ್ ಅವರು ಸ್ನೇಹಿತರೆ. ಏನು ಅವ್ರ ತಂದೆ ನೆನಪಿನಲ್ಲಿ ಕಟ್ಟಿದ್ದಾರಲ್ಲ, ಏನು ಮಾಡಿದ್ರು ಅವರು ಅಂತಂದರೆ 1814ರಲ್ಲಿ ಬೆಂಜಮಿನ್ ಹಾಲ್ಟ್ ರೈಸ್ ಅವರು ಇಂಗ್ಲೆಂಡ್ನಲ್ಲಿ ಹುಡ್ತಾರೆ, ಲಂಡನ್ನಲ್ಲಿ ಅಲ್ಲಿ ಹುಡ್ತಾರೆ. 15ನೇ ವಯಸ್ಸಿಗೆ ಅವ್ರಿಗೆ ಈ ಒಂದು ರೀತಿ ಧಾರ್ಮಿಕ ಅಥವಾ ಒಂದು ರೀತಿ ಆಧ್ಯಾತ್ಮದ ಒಲವು ಬರುತ್ತೆ. ಅವರು ಆಧ್ಯಾತ್ಮದ ಪುಸ್ತಕಗಳನ್ನು ಓದೋಕ್ಕೆ ಶುರು ಮಾಡ್ತಾರೆ. ಚರ್ಚ್ಗೆ ಹೋಗಿ ಅಲ್ಲಿ ಸೇರಿಕೊಂಡು ಆಧ್ಯಾತ್ಮ ಅಂದರೆ ನಮ್ಮ ಹೇಗೀಗ ಮಠಗಳಲ್ಲಿ ಸೇರ್ಕೋತಾರಲ್ಲ ಆ ಥರ ಕಲಿಯೋಕ್ಕೆ ಶುರು ಮಾಡ್ತಾರೆ. ಅವರ 22ನೇ ವಯಸ್ಸಿಗೆ ಆ ಲಂಡನ್ ಅಥವಾ ಇಂಗ್ಲೆಂಡ್ ಸರ್ಕಾರ ಅವ್ರನ್ನ ಬೆಂಗಳೂರಿಗೆ ಅಂದರೆ ಭಾರತಕ್ಕೆ ಕಳಿಸುತ್ತೆ. ಇಲ್ಲಿ ಹೋಗಿ ನೀವು ಕೆಲಸ ಮಾಡಿ, ಧರ್ಮದ ಕೆಲಸ ಮಾಡಿ ಅಂತ. ಹಾಗೆ ಬೆಂಗಳೂರಿಗೆ
ಬೆಂಜಮಿನ್ ಹಾಲ್ಟ್ ರೈಸ್ ಅವರು ಬಂದಿದ್ದು 1836ಕ್ಕೆ ಸ್ನೇಹಿತರೆ, ಅಂದರೆ ಅವ್ರು 22ನೇ ವಯಸ್ಸಿಗೆ. 36ಕ್ಕೆ ಬಂದವರು 1877ವರೆಗೂ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ರು, ಧರ್ಮ ಪ್ರಚಾರದ ಕೆಲಸ ಮಾಡಿದವ್ರ ಬಗ್ಗೆ ನೀನು ಯಾಕೆ ಹೇಳ್ತೀಯ ಪರಮ್ ಅಂತ ನೀವು ಕೇಳಿದ್ರೆ, ಅವರು ಆ ಧರ್ಮದ ವಿಚಾರಗಳನ್ನು ಹೊರತುಪಡಿಸಿ ಕನ್ನಡ ಕೊಟ್ಟಿರುವಂಥ ಕೊಡುಗೆ ಯಾವುದು ಗೊತ್ತಾ? ಬೆಂಗಳೂರಿನ ಪೇಟೆ ಭಾಗದಲ್ಲಿರುವಂತಹ ಮೊಟ್ಟ ಮೊದಲ ಬಾಲಕಿಯರ ವಸತಿ ಶಾಲೆ, ಕನ್ನಡ ವಸತಿ ಶಾಲೆ ಶುರು ಮಾಡಿದ್ದು ಇದೇ ಬೆಂಜಮಿನ್ ಹಾಲ್ಟ್ ರೈಸ್ ಅವರು ಮತ್ತು ಅವರ ಪತ್ನಿ ಇಬ್ಬರು. ಅವರು ಹುಟ್ಟಿದ್ದು ಇಂಗ್ಲೆಂಡ್ನಲ್ಲಾದರೂ ಭಾರತಕ್ಕೆ ಬೆಂಗಳೂರಿಗೆ ಬಂದ ನಂತರ ಶುದ್ಧವಾಗಿ ಕನ್ನಡದಲ್ಲಿ ಓದೋದನ್ನು, ಬರೆಯೋದನ್ನು, ಮಾತಾಡೋದನ್ನ ಕಲಿತಾರೆ. ಕಲಿತು ಇಲ್ಲಿ ಬಾಲಕಿಯರಿಗೆ ಅಂತ ಶಾಲೆ ಓಪನ್ ಮಾಡ್ತಾರೆ. ಮಿತ್ರಾಲಯ ಶಾಲೆ ಅಂತ ಪ್ರಾರಂಭ ಮಾಡಿದ್ರು ಒಂದು, ಮತ್ತು ಹುಡುಗರಿಗೂ ಕೂಡ ಶಾಲೆ ಓಪನ್ ಮಾಡಿದರು. ಆ ಹುಡುಗರ ಶಾಲೆ ಹೆಸರು ಇವತ್ತಿಗೂ ಇದೆ. ಆ ಎರಡೂ ಶಾಲೆಗಳು ಇವತ್ತಿಗೂ ಕೆಲಸ ಮಾಡ್ತಾ ಇದೆ. ಸುಮಾರು 150 ವರ್ಷಗಳ ಹಿಂದೆ ಕಟ್ಟಿದಂಥದ್ದು. ಯಾವ್ದು ಹೇಳಿ? ಅದೇ ನಮ್ಮ ಮಿಷನ್ ರೋಡಲ್ಲಿರುವಂತಹ ಒಂದು ಯುನೈಟೆಡ್ ಮಿಷನ್ ಸ್ಕೂಲು, ಇನ್ನೊಂದು ಮಿತ್ರಾಲಯ ಸ್ಕೂಲು. ನೋಡಿ ಅದನ್ನು ಮಾಡಿದ್ದಾರೆ ಗೊತ್ತಾ? ಇವರೇ ಬೆಂಜಮಿನ್ ಹಾಲ್ಟ್ ರೈಸ್ ಮತ್ತು ಅವರ ಪತ್ನಿ. ಅಷ್ಟು ಮಾತ್ರ ಅಲ್ಲ, ಬೆಂಜಮಿನ್ ಹಾಲ್ಟ್ ರೈಸ್ ಅವರ ಪತ್ನಿ ತಾವೇ ಸ್ವತಃ ಕನ್ನಡ ಕಲಿತು ಕನ್ನಡದಲ್ಲಿ ಅಲ್ಲಿನ ಹೆಣ್ಣುಮಕ್ಕಳಿಗೆ ಪಾಠ ಕೂಡ ಮಾಡ್ತಾಯಿದ್ರಂತೆ ಬೆಂಜಮಿನ್ ಹಾಲ್ಟ್ ರೈಸ್ ಅವರ ಪತ್ನಿ. ಎಂಥ ರೋಚಕವಾದ ವಿಚಾರ. ಆಮೇಲೆ ಸ್ನೇಹಿತರೆ, ಬೆಂಗಳೂರಿನ ಹಳೆ ಬೆಂಗಳೂರು ಭಾಗದಲ್ಲಿ ಚರ್ಚ್ಗಳಲ್ಲಿ ಇಂಗ್ಲೀಷ್ನಲ್ಲಿ ಪ್ರೇಯರ್ ನಡೀತಿತ್ತಂತೆ. ಆದರೆ ಈ ಭಾಗದ ಭಕ್ತಾದಿಗಳು ಕನ್ನಡದವರು ಅಂಥೇಳಿ ಕನ್ನಡಕ್ಕೆ ಅನುವಾದ ಮಾಡಿ ಆ ಪ್ರಾರ್ಥನೆಗಳನ್ನೆಲ್ಲ ಕನ್ನಡದಲ್ಲಿ ಮೊಟ್ಟ ಮೊದಲು ಕನ್ನಡ ಚರ್ಚ್ನಲ್ಲಿ ಕನ್ನಡ ಪ್ರಾರ್ಥನೆ ಶುರುವಾಗಿರೋದು ಇದೇ ಚರ್ಚ್ನಲ್ಲಿ ಸ್ನೇಹಿತರೆ. ನನಗೆ ನಿಂತಿರುವಂಥ ಚರ್ಚ್ನಲ್ಲಿ, ರೈಸ್ ಮೆಮೋರಿಯಲ್ ಚರ್ಚ್, ಅವೆನ್ಯೂ ರಸ್ತೆ, ಬೆಂಗಳೂರು. ತುಂಬ ಹಳೆಯ ಚರ್ಚು ಈ ಚರ್ಚ್ ಸ್ನೇಹಿತರೆ. ತುಂಬ ಹಳೆಯ ಚರ್ಚ್ ಇದು. 1913ರಿಂದ 17ರವರೆಗೂ ಕಟ್ಟಿರುವಂಥ ಚರ್ಚು. ಅಂದರೆ ಈ ಹೊತ್ತಿಗೆ ಸ್ನೇಹಿತರೆ ಸುಮಾರು 110 ವರ್ಷಗಳ ಹಿಂದೆ ಕಟ್ಟೋಕ್ಕೆ ಪ್ರಾರಂಭ ಆಗಿರುವಂಥ ಚರ್ಚು ಇದು. ಆದರೆ ಈ ಚರ್ಚು 1830ರ ಕಾಲದಿಂದಲೇ ಇದೆ. ಸಣ್ಣದಾಗಿದ್ದಂಥ ಚರ್ಚು ಅನೇಕ ಕಾಲದಲ್ಲಿ ಬೆಳೀತಾ ಬಂದಿತ್ತು. ಆದರೆ ರೈಸ್ ಅವರ ಮೆಮೋರಿಯಲ್, ಅವರ ನೆನಪಿನಲ್ಲಿ ಈ ಚರ್ಚನ್ನು ತುಂಬ ಸುಂದರವಾಗಿ ವಿನ್ಯಾಸ ಮಾಡಲಾಗಿದೆ. ಅದ್ಭುತವಾಗಿದೆ ಸ್ನೇಹಿತರೆ ಇಲ್ಲಿ. ಸೊ ಹಾಗಾಗಿ ಬ್ರಿಟನ್ನಿಂದ, ಅಂದರೆ ಇಂಗ್ಲೆಂಡ್, ಲಂಡನ್ನಿಂದ ಹೊರಟಂತಹ ಆ ಬ್ರಿಟಿಷರು, ಆ ಬ್ರಿಟಿಷ್ ವ್ಯಕ್ತಿ ಕನ್ನಡಕ್ಕೆ ಕೊಟ್ಟಂತಹ ಕೊಡುಗೆಯನ್ನು ಸ್ಮರಿಸೋಕ್ಕೋಸ್ಕರ ಅವರ ಸ್ಮಾರಕವಾಗಿ ನಿರ್ಮಿಸಲಾಗಿದೆ ಈ ರೈಸ್ ಮೆಮೋರಿಯಲ್ ಚರ್ಚ್ ಸ್ನೇಹಿತರೆ. ಮತ್ತು ಬೆಂಜಮಿನ್ ಹಾಲ್ಟ್ ರೈಸ್ ಅಂದರೆ BL ರೈಸ್ ಅವ್ರ ತಂದೆ, ಯಾರ ನೆನಪಿನಲ್ಲಿ ಚರ್ಚ್ ಕಟ್ಟಲಾಗಿದೆಯೋ, ಅವರು ಬಾಲಕಿಯರ ಶಾಲೆ ಮತ್ತು ಬಾಲಕರ ಶಾಲೆ ಮಾಡಿದಾಗ ಕನ್ನಡದ ಶಾಲೆ, ಆದರೆ ಕನ್ನಡ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಹೇಳಿ ಇತಿಹಾಸ, ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಕು, ಗಣಿತ, ಈ ಎಲ್ಲ ಬುಕ್ಸ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ ತಾವೇ ಸ್ವತಃ. ನೋಡಿ ಎಷ್ಟು ಅದ್ಭುತವಾದ ಕೆಲಸ. ಕನ್ನಡಕ್ಕೆ ಅನುವಾದ ಮಾಡಿ ಆ ಕನ್ನಡ ಟೆಕ್ಸ್ಟ್ ಬುಕ್ಕನ್ನ ಇಂಟ್ರಡ್ಯೂಸ್ ಮಾಡಿಸ್ತಾರೆ ಬೆಂಜಮಿನ್ ಹಾಲ್ಟ್ ರೈಸ್ ಮತ್ತು ಅವರ ಪತ್ನಿ. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದರು ನಮ್ಮ ಬೆಂಜಮಿನ್ ಹಾಲ್ಟ್ ರೈಸ್ ಅವರ ನೆನಪಿಗಾಗಿ ಮಾಡಿರುವಂತಹ ಚರ್ಚ್. ನೋಡಿ ಇದೇ ಚರ್ಚ್ ಸ್ನೇಹಿತರೆ. ಎಷ್ಟು ಅದ್ಭುತವಾದ ವಿಚಾರ. ಮತ್ತು ಅವರ ಇಡೀ ಪರಂಪರೆನೇ, ಅಂದರೆ 3 ತಲೆಮಾರು ಕನ್ನಡ ನಾಡಿ ಕೊಟ್ಟಿರೋ ಕೊಡುಗೆ ದೊಡ್ಡದು. ಬೆಂಜಮಿನ್ ಹಾಲ್ಟ್ ರೈಸ್ ಅವ್ರ ಕೊಡುಗೆ ನಿಮ್ಗೆ ಈಗಾಗಲೇ ಹೇಳಿದೆ. BL ರೈಸ್, ಬೆಂಜಮಿನ್ ಹಾಲ್ಟ್ ರೈಸ್ ಅವ್ರ ಮಗ, ಅವರು ಶಾಸನ ಪಿತಾಮಹ. BL ರೈಸ್ ಅವರ ಮಗ, ಅವರು ಕೂಡ ಮೈಸೂರು ಸರ್ಕಾರ ಅಂತ ರಚನೆ ಆದಾಗ ಆ ಮೈಸೂರು ಸರ್ಕಾರದ PWD ಇಲಾಖೆಯ ಮೊಟ್ಟ ಮೊದಲ ಚೀಫ್ ಇಂಜಿನಿಯರ್ ಯಾರು? BL ರೈಸ್ ಅವರ ಮಗ. ನೋಡಿ 3 ತಲೆಮಾರು. ಮತ್ತು BL ರೈಸ್ ಅವ್ರ ಸೋದರ ಕೂಡ ಕನ್ನಡದ ಇತಿಹಾಸದ ಪುಸ್ತಕಗಳನ್ನು ಕೂಡ ಬರೆದು ಅವರು ಕೂಡ ಕನ್ನಡ ಕೊಡುಗೆ ಕೊಟ್ಟರು. ಹೀಗೆ 3 ತಲೆಮಾರು, 100 ವರ್ಷ ಕನ್ನಡ ನಾಡಿಗೆ ತುಂಬ ಅಪಾರವಾದ ಕೊಡುಗೆಗಳನ್ನು ಕೊಟ್ಟರು. ಅವರ ನೆನಪಿನಲ್ಲಿ ಅವೆನ್ಯೂ ರಸ್ತೆಯಲ್ಲಿ ನಮಗೆಲ್ಲ ಕತೆ ಹೇಳ್ತಾ ನಿಂತಿದೆ. ಸುಮಾರು 110 ವರ್ಷಗಳ ಹಿಂದಿನ ಚರ್ಚ್ ಇದೇ ರೈಸ್ ಮೆಮೋರಿಯಲ್ ಚರ್ಚ್, ಬೆಂಗಳೂರು, ಅವೆನ್ಯೂ ರಸ್ತೆ, ಬೆಂಗಳೂರು. ಎಷ್ಟು ಅದ್ಭುತವಾದ ವಿಚಾರ. ಸೊ ನೀವು ಅವೆನ್ಯೂ ರಸ್ತೆಗೆ ಬಂದರೆ ದಯವಿಟ್ಟು ಒಂದ್ಸಲ ಈ ಚರ್ಚನ್ನ ನೋಡಿ, ಸಾಧ್ಯ ಒಳಗಡೆ ಬಂದೋಗಿ. ಧರ್ಮ ನಿಮ್ದು ಯಾವುದಾದ್ರೂ ಆಗಲಿ, ನೀವು ಪೂಜಿಸೋ ದೇವರು ಯಾವುದಾದ್ರೂ ಆಗಲಿ, ಆದರೆ ಕನ್ನಡ, ಕನ್ನಡಿಗ, ಕರ್ನಾಟಕ, ಕನ್ನಡ ಇತಿಹಾಸ, ಭಾಷೆ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಅದನ್ನೆಲ್ಲ ಬದಿಗೊತ್ತಿ ಒಂದಾಗೋಣ, ನೆನೆಸ್ಕೊಳ್ಳೋಣ, ಸ್ಮರಿಸೋಣ, ಹಂಚೋಣ ವಿಚಾರನ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ BL ರೈಸ್, ಬೆಂಜಮಿನ್ ಹಾಲ್ಟ್ ರೈಸ್, ಅವರ ಮಗ, ಅವರ ಪತ್ನಿ, ಎಲ್ರಿಗೂ ನಾನು ಹೇಳೋದಂಥದ್ದು ಧನ್ಯವಾದ ಕನ್ನಡಕ್ಕೆ ಇಷ್ಟೊಳ್ಳೆ ಕೊಡುಗೆ ಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ನಾವು ಕೆಂಪೇಗೌಡರ ಇತಿಹಾಸದ ಪುಟಗಳನ್ನ ಹುಡ್ಕೊಂಡು ಬೆಂಗಳೂರಿನ ಗಲ್ಲಿಗಳಲ್ಲಿ ಅಲಿತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಕಳೆದ ಸಂಚಿಕೆಯಿಂದ ನೀವು ನೋಡ್ತಾ ಇದ್ದೀರಿ. ಈಗ ನಾನು ಇರೋಂಥದ್ದು ನೋಡಿದ್ದು ಅವೆನ್ಯೂ ರೋಡ್ ಇದೆ ಪೂರ್ತಿ. ಆಗ ಕೆಂಪೇಗೌಡರ ಕಾಲದಲ್ಲಿ ಇದನ್ನ ದೊಡ್ಡಪೇಟೆ ಅಂತ ಕರಿತಿದ್ರು. ಅಂದರೆ ಚಿಕ್ಕಪೇಟೆ ಆ ಕಡೆ ಇದ್ರು, ಪಕ್ಕದ ಪ್ಯಾರಲ್ ರೋಡ್ ಚಿಕ್ಕಪೇಟೆ, ಇದು ದೊಡ್ಡಪೇಟೆ. ಈಗ ಇದನ್ನು ಅವೆನ್ಯೂ ರಸ್ತೆ ಅಂತ ಕರೀತಾರೆ. ಬ್ರಿಟಿಷ್ ಕಾಲದಲ್ಲಿ ಬದಲಾಯಿತು ಅವೆನ್ಯೂ ರೋಡ್ ಅಂತ ಹೇಳಿ. ಅವೆನ್ಯೂ ಅಂದ್ರೆ ದೊಡ್ಡ ರಸ್ತೆ ಅಂತ ಅರ್ಥ. ಗೊತ್ತಿದೆಯಾ ನಿಮಗೆ? ಅವೆನ್ಯೂ ಅಂದರೆ ಇಂಗ್ಲೀಷಲ್ಲಿ ದೊಡ್ಡದು ಅಂತ ಅರ್ಥ, ಬಿಗ್ ರೋಡ್. ಹಾಗಾಗಿ ಇದು ಅವೆನ್ಯೂ ರಸ್ತೆ. ಇವತ್ತು ನಿಮ್ಗೆ ಅನ್ಸ್ಬೋದು ಏನೇ ಚಿಕ್ಕ ರಸ್ತೆ ಅಂತ. ನೀವು ಇಲ್ಲಿರುವಂಥ ಗಾಡಿ ಎಲ್ಲ ಎತ್ಸ್ಬಿಟ್ಟು ಚೆಕ್ ಮಾಡಿ, ತುಂಬ ದೊಡ್ಡ ರಸ್ತೆ ಆ ಕಾಲಕ್ಕೆ. ಹಾಗಾಗಿ ಆ ವಿಚಾರ ಹೇಳಕ್ಕೆ ಬಂದಿಲ್ಲ. ನೋಡಿ ಇಲ್ಲೊಂದು ತೋರಿಸಿ ರವಿರಾಜ್ ಸರ್, ನೋಡಿ ಅಲ್ಲಿ ಒಳ್ಳೊಂದಿದೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇಲ್ಲಿದೆಯಲ್ಲ ಸ್ನೇಹಿತರೆ, ಇದಕ್ಕೊಂದು ದೊಡ್ಡ ಇತಿಹಾಸ ಇದೆ. ಏನಪ್ಪ ಲೈನ್ಮೆನ್ಗಳು ಅಥವಾ ಎಲೆಕ್ಟ್ರಿಷಿಯನ್ಸ್ಗಳದ್ದು ಈ ಸಂಘ ತೋರ್ಸಕ್ಕೆ ಬಂದಿದೆಯಲ್ಲ, ಏನು ಇತಿಹಾಸ ಅಂತ. ಅದಕ್ಕೆ ಮೊದಲು ನೋಡಿ ಈ ಬೋರ್ಡ್ ನೋಡಿ ಒಂಚೂರು ನೀವು. ಇದನ್ನು ಸ್ಥಾಪಿಸಿದ್ದು ಯಾರು ಗೊತ್ತಾ? ಶ್ರೀ ಮೇಜರ್ ಆಂಡ್ರೆಸ್
ಬ್ರಿಟಿಷ್ ಸ್ಥಾಪಕ ಅಧ್ಯಕ್ಷರು 1922ರಲ್ಲಿ. ಸ್ನೇಹಿತರೆ, ಎಂಥ ರೋಚಕವಾದ ಮಾಹಿತಿ. ನಮ್ಮ ಈ ಕರ್ನಾಟಕದಲ್ಲಿರುವಂತಹ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರು, ಲೈಸೆನ್ಸ್ಡ್ ಎಲೆಕ್ಟ್ರಿಕಲ್ ಕೆಲಸ ಮಾಡುವಂಥವ್ರ ಸಂಘ ಇದೆಯಲ್ಲ, ಮಲ್ಲೇಶ್ವರಂ ಅದರ ಹೆಡ್ ಆಫೀಸ್ ಇದೆ. ಅದನ್ನು ಸ್ಥಾಪಿಸಿದ್ದು ಯಾರು ಗೊತ್ತಾ? ನಮ್ಮ ಮೇಜರ್ ಆ್ಯಂಡ್ರೀಸು, ಬ್ರಿಟಿಷ್ ಅಧಿಕಾರಿ, ಬ್ರಿಟಿಷ್ ಸರ್ಕಾರದ ಒಬ್ಬ ಇಂಜಿನಿಯರು. ಆತ ಸ್ಥಾಪಿಸಿದಂಥದ್ದು. ಆತನ ಹೆಸರನ್ನು ಹಾಕಿದ್ದಾರೆ. ಶುರುವಾಗಿದ್ದು 1922ರಲ್ಲಿ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಕಲಾ ಮಾಧ್ಯಮ ಹೌದು ಸರ್, ನಮಸ್ಕಾರ. ಥ್ಯಾಂಕ್ ಯು. ಮೇಜರ್ ಆ್ಯಂಡ್ರೀಸ್ ನೋಡಿ, ಮೇಜರ್ ಆ್ಯಂಡ್ರೀಸು ಇಡೀ ಕರ್ನಾಟಕಕ್ಕೆ ಲೈನ್ಮನ್ಗಳ ಸಂಘ ಇದೆಯಲ್ಲ, ಅಲ್ಲ ಟ್ರೈನ್ಡ್ ಲೈನ್ಮನ್ಗಳು, ಅದು ಮಾಡೋದು ಬ್ರಿಟಿಷ್ನವ್ರು ನೋಡಿ. ನೋಡಿ ಸಂತೋಷ ಆಯ್ತು. ಧನ್ಯವಾದ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರೋ ಕಂಟೆಂಟ್ ಕೊಡ್ತೀರಾ. ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಸಿಕ್ಕರು, ನಮ್ಮ ಸಬ್ಸ್ಕ್ರೈಬರ್ಸು. ನಿಮ್ಮ ಹೆಸರು ಹೇಳಿ? ನಾಗರಾಜ್ ರೆಡ್ಡಿ ಅಂದ್ಬಿಟ್ಟು ಸರ್. ನಾಗರಾಜ್ ರೆಡ್ಡಿ ಅವರು. ತಾವು? ಐಶ್ವರ್ಯ ಅಂತ ಸರ್. ಐಶ್ವರ್ಯ ಅವರು ತಂದೆ ಮಗಳು? ಫಾದರ್. ಓಕೆ, ಶುಭವಾಗಲಿ. ಯಾವ ಊರ ಕಡೆಯವರು? ಸರ್ಜಾಪುರ ಸರ್. ಸರ್ಜಾಪುರದ ರೆಡ್ಡಿ ಅವರಿಗೆ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಧನ್ಯವಾದ. ಶುಭ. ಥ್ಯಾಂಕ್ ಯು. ಹೋಗಿ ಬನ್ನಿ. ಸೊ ಹಾಗೆ ಮೇಜರ್ ಆ್ಯಂಡ್ರೀಸ್ ಕತೆಗೆ ವಾಪಸ್ ಬರೋದಾದರೆ ನೋಡಿ, ಮೇಜರ್ ಆ್ಯಂಡ್ರೀಸ್ ಸ್ನೇಹಿತರೆ, ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ. ಇದರ ಹಿನ್ನೆಲೆ ನಿಮ್ಗೆ ಹೇಳ್ಬಿಡ್ತೀನಿ. 104 ವರ್ಷ ಆಯಿತು ಈ ಸಂಘ ಸ್ಥಾಪನೆಯಾಗಿ, ಅಂದರೆ ಶತಮಾನ ದಾಟಿರುವಂಥ ಸಂಘ. ಬೆಂಗಳೂರಿಗೆ ಮೇಜರ್ ಆ್ಯಂಡ್ರೀಸ್ ಕಥೆ ನಾನು ನಿಮ್ಗೆ ಹೇಳಬೇಕು ಅಂದರೆ, ಮೊಟ್ಟ ಮೊದಲು ಬೆಂಗಳೂರಿಗೆ ಕರೆಂಟ್ ಅಥವಾ ವಿದ್ಯುತ್ ಬಂದ ಕಥೆ ಹೇಳಬೇಕು. ನಿಮ್ಗೆ ಗೊತ್ತಿದೆ, ಇಡೀ ಏಷ್ಯಾದ ಮೊಟ್ಟ ಮೊದಲ ಹೈಡ್ರೋ ಪವರ್ ಪ್ರಾಜೆಕ್ಟ್ ಯಾವುದು? ನಮ್ಮ ಹಳೆಯ ಮೈಸೂರು ಭಾಗದಲ್ಲಿ ಶಿವನ ಸಮುದ್ರ ಬ್ಲಫ್ ಹತ್ರ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪಿಸಿದಂತಹ ನಮ್ಮ ಶಿವನ ಸಮುದ್ರ ಹೈಡ್ರೋ ಪವರ್ ಪ್ರಾಜೆಕ್ಟೇ ಇಡೀ ಏಷ್ಯಾದಲ್ಲಿ ಮೊಟ್ಟ ಮೊದಲ ಹೈಡ್ರೋ ಪವರ್ ಪ್ರಾಜೆಕ್ಟು. ಗೊತ್ತಾಗ್ತಿದೆಯಾ? ಇನ್ನೂ ಚೈನಾಗೆ ಇವತ್ತು ನಾವು ಮಾತಾಡ್ತೀವಿ, ಚೈನಾ ಏನ್ರಿ ಹೆಂಗೆ ಬೆಳೆದ್ಬಿಟ್ಟಿದ್ದಾರೆ ಸೂಪರ್ ಪವರ್ ಅಂತ. ಚೈನಾ ಅವಾಗ ಇನ್ನೂ 1902 ಕಾಲದಲ್ಲಿ ಅವ್ರಿಗೆ ಜಲ ವಿದ್ಯುತ್ ಅಂದರೆ ಏನು ಅಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ ಅವ್ರಿಗೆ. ಅಂಥ ಕಾಲದಲ್ಲಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ವಿದ್ಯುತ್ ಹರಿತಾ ಇತ್ತು ನೀರಿನಿಂದ. 1902ರಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಹರಿಯಿತು ಶಿವನ ಸಮುದ್ರದಿಂದ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್, ನಮ್ಮ KGF ಮಾರಿಕುಪ್ಪಮು ಉರ್ಗಮ್ ಮೈನ್ಸಿಗೆ ಹರಿತು ವಿದ್ಯುತ್ತು. ಜಾನ್ ಟೇಲರ್ ಅಂಡ್ ಕಂಪ್ನಿ ಅಲ್ಲಿ KGF ಮೈನ್ಸ್ ಶುರು ಮಾಡಿದ್ರಲ್ಲ, ಆ ಕರೆಂಟ್ ಬರೋಕ್ಕೆ ಮೊದಲು ಅವರು ಉಗಿ ಅಂದರೆ ಸ್ಟೀಮ್ ಇಂಜಿನ್ಗಳಿಂದ ಏನಂತಾರೆ ಪವರ್ ಮಷಿನ್ ಓಡೋದಕ್ಕೆ ಅವರು ಗಣಿ ಒಳಗಡೆ ಹೋಗ್ಬೇಕಲ್ಲ ಸುರಂಗದಲ್ಲಿ, ಅದಕ್ಕೆಲ್ಲ ಬಳಸ್ತಾ ಇದ್ರು. ಚಿನ್ನ ಎತ್ತೋಕ್ಕೆಲ್ಲ ತುಂಬ ರಿಸ್ಕು, ಖರ್ಚಿನ ಕೆಲಸ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಅವ್ರು ಏನು ಮಾಡಿದರು, ಸರ್ಕಾರನ ಮನವಿ ಮಾಡಿಕೊಂಡ್ರು ಮೈಸೂರು ಮಹಾರಾಜರನ್ನ ಒಂದು ವಿದ್ಯುತ್ ಪ್ರಾಜೆಕ್ಟ್ ಮಾಡಿ ಅಂತ. ಮಹಾರಾಜರು ಶಿವನ ಸಮುದ್ರ ಪ್ರಾಜೆಕ್ಟ್ ಹಾಕಿದ್ರು. ವಿದ್ಯುತ್ ಹರಿತಾ ಇತ್ತು 1902ರಲ್ಲಿ, ಅದು ಗೊತ್ತಲ್ವಾ? ಅದಾದ ನಂತರ ಹೆಚ್ಚುವರಿ ವಿದ್ಯುತ್ತನ್ನು ಜಾನ್ ಟೇಲರ್ ಅಂಡ್ ಕಂಪ್ನಿಗೆ KGFಗೆ ಕೊಟ್ಟ ವಿದ್ಯುತ್ ಉಳಿದಿದ್ದನ್ನು ಬೆಂಗಳೂರಿಗೆ ಕೊಟ್ಟರು ಮೊಟ್ಟ ಮೊದಲು. ಯಾವಾಗ? 1905ರಲ್ಲಿ. ಅಂದರೆ KGFಗೆ ಕರೆಂಟ್ ಹೋದ 3 ವರ್ಷಗಳ ನಂತರ ಇಲ್ಲಿಗೆ ಬೆಂಗಳೂರಿಗೆ ವಿದ್ಯುತ್ ಬಂತು. ಅದು ಬೆಂಗಳೂರಿಗೆ ಏಷ್ಯಾದಲ್ಲೇ ಮೊಟ್ಟ ಮೊದಲು ಕರೆಂಟನ್ನು ತಗೊಂಡಂತಹ ನಗರ ಯಾವುದು ಏಷ್ಯಾದಲ್ಲಿ? ಬೆಂಗಳೂರು. ಎಲ್ಲಿ? ನಾನು ನಿಂತಿರೋ ಜಾಗದಿಂದ ಬರೀ ಒಂದು ಅರ್ಧ ಕಿಲೋಮೀಟರ್ ದೂರ ಸಿಟಿ ಮಾರ್ಕೆಟು ಮುಂದ್ಗಡೆ ಇರೋಂಥ ಕಂಬದಲ್ಲಿ ಬಂತು ವಿದ್ಯುತ್. ನಿಮಗೆ ಇವತ್ತು ನೀವು ಹೋದರೆ ಆ ಕಂಬನ ನಮ್ಮ ಕಾರ್ಪೊರೇಷನ್ ಆಫೀಸ್ ಮುಂದೆ ಒಳಗಡೆ ಇಟ್ಟಿದ್ದಾರೆ ಕ್ಯಾಂಪಸಲ್ಲಿ, ಅದು ನೋಡ್ಬೋದು. ಒಂದಿನ ನಿಮ್ಗೆ ತೋರಿಸ್ತೀನಿ ನಾನು ಖಂಡಿತ. ಸೊ ಆ ರೀತಿ 1905ರಲ್ಲಿ ಇಲ್ಲಿ ಕರೆಂಟ್ ಬಂತು. ನೀವು ಮುಂದೆ ಹಂತ ಹಂತವಾಗಿ ಅಂದರೆ 1920ರ ಕಾಲಕ್ಕೆ ಮನೆಗೆ ಕರೆಂಟ್ ಕೊಡೋಕ್ಕೆ ಶುರು ಮಾಡಿತ್ತು ಸರ್ಕಾರ. ಆವಾಗ ಮನೆಗೆ ಕರೆಂಟ್ ಕೊಡೋಕ್ಕೆ ಶುರು ಮಾಡಿದ್ರು. ಭಾಳ ಮುಖ್ಯವಾಗಿ ಮೊಟ್ಟ ಮೊದಲು ಅಧಿಕಾರಿಗಳ ಮನೆ, ಬ್ರಿಟಿಷ್ ಆಫೀಸರ್ಗಳ ಮನೆಗಳು. ಆಮೇಲೆ ಈ ಕಡೆ ಭಾಗದಲ್ಲಿ ಕಂಟೋನ್ಮೆಂಟ್ ಇತ್ತು, ಅಂದರೆ ಬ್ರಿಟಿಷ್ ಅಧಿಕಾರಿಗಳ ದಂಡು ಪ್ರದೇಶ ಕಂಟೋನ್ಮೆಂಟ್, ಅವ್ರ ಸೈನ್ಯದ ನೆಲೆ, ಬ್ರಿಟಿಷ್ ಅಧಿಕಾರಿಗಳು ಅವರ ರಾಣಿಯರ ವಾಸದ ಜಾಗಗಳೆಲ್ಲ ಇತ್ತು, ಅಲ್ಲಿಗೆಲ್ಲ ಕರೆಂಟ್ ಬರ್ತಾ ಇತ್ತು. ಸೊ ಹೀಗೆ ವಿದ್ಯುತ್ತು ನಿಧಾನವಾಗಿ ಎಲ್ಲರ ಮನೆಗೆ ಹೋಗೋಕ್ಕೆ ಶುರು ಆಯಿತು 1920ರ ಕಾಲಕ್ಕೆ. ಒಂದು ತೊಂದರೆ ಏನಾಗಿತ್ತು ಅಂದರೆ 1920ರ ಕಾಲಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಟ್ರೈನ್ಡ್ ನುರಿತ ತರಬೇತಿ ಪಡೆದ ಅಂತಹ ಲೈನ್ಮನ್ಗಳು, ಎಲೆಕ್ಟ್ರಿಷಿಯನ್ಸ್ಗಳು ಇಲ್ಲಿರಲಿಲ್ಲ. ಯಾಕೆ ಹೇಳಿ? ನಮಗೇನು ವಿದ್ಯುತ್ ಅಂದರೆ ಏನೂ ಗೊತ್ತಿಲ್ಲ. ನಾವು ಯಾವ ಕಲಿಯೋಣ ಲೈನ್ಮನ್ ಕೆಲಸ, ಯಾವ ಕಲಿಯೋಣ ಎಲೆಕ್ಟ್ರಿಷಿಯನ್ ಕೆಲಸ, ಹಾಗಾಗಿ ನಮ್ಗೆ ಗೊತ್ತಿರಲಿಲ್ಲ. ತುಂಬ ಜನ ಇದೊಂದೇನೋ ಸಣ್ಣ ಕೆಲಸ ಅಂತೇಳಿ ಗೊತ್ತಿಲ್ಲದೆ ಕೈ ಇಟ್ಟು ಏನೋ ರಿಪೇರಿ ಮಾಡೋಕ್ಕೆ ಹೋಗಿ ಲೈನ್ ಎಳೆಯಕ್ಕೆ ಹೋಗಿ ಕರೆಂಟ್ ಓಡಿಸ್ಕೊಂಡು ಸಾಯ್ತಾ ಇದ್ರಂತೆ. ಆಗ ಬ್ರಿಟಿಷ್ ಸರ್ಕಾರ ಯೋಚನೆ ಮಾಡ್ತು, ಇವ್ರನ್ನ ಹೀಗೆ ಬಿಟ್ಟರೆ ಕರೆಂಟ್ ಓಡಿಸ್ಕೊಂಡು ಸತ್ತೋಗ್ಬಿಡ್ತಾರೆ ಇವರೆಲ್ಲ, ಹಿಂಗೆ ಮಾಡಬಾರ್ದು, ಇದಕ್ಕೊಂದು ಇಲಾಖೆ ಮಾಡಿ, ಇದಕ್ಕೊಂದು ಸಂಘ ಮಾಡಿ, ಇವ್ರಿಗೊಂದು ತರಬೇತಿ ಕೊಡಿ, ತರಬೇತಿ ತೊಗೊಂಡ್ರಿಗೊಂದು ಲೈಸೆನ್ಸ್ ಕೊಡಿ ಅಂತ ಹೇಳಿ ಶುರು ಮಾಡಿದೆ ನೋಡಿ ಈ ಸಂಘ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಸ್ನೇಹಿತರೆ. 1922ರಲ್ಲಿ ಸ್ಥಾಪನೆ ಆಗಿರೋದು. ಅದರ ಸ್ಥಾಪಕ ಮೇಜರ್ ಆ್ಯಂಡ್ರೀಸ್, ಒಬ್ಬ ಬ್ರಿಟಿಷ್ ಇಂಜಿನಿಯರ್. ಸೊ ಹಾಗಾಗಿ ಶುರು ಆಯಿತು. ತರಬೇತಿ ಕೊಡೋಕೆ ಬ್ರಿಟಿಷ್ ಸರ್ಕಾರನೇ ಇಲ್ಲಿನ ಸ್ಥಳೀಯರಿಗೆ ತರಬೇತಿ ಕೊಡ್ತು. ನೀವು ಕರೆಂಟನ್ನು ಹೇಗೆ ನಿರ್ವಹಿಸಬೇಕು, ಅಲ್ಲ ವೈರ್ಗಳನ್ನ ಎಳೆಯೋದು ಹೇಗೆ, ಸೇಫ್ಟಿ ಮೆಜರ್ಸ್ ಏನು ಅನ್ನೋದನ್ನು ಕೊಡ್ತು. ಸೊ ಹಾಗಾಗಿ ಆಗ ಮೇಜರ್ ಆ್ಯಂಡ್ರೀಸು ಇದನ್ನು ಸ್ಥಾಪನೆ ಮಾಡಿ ಮೊಟ್ಟ ಮೊದಲ ಅಧ್ಯಕ್ಷ ಯಾರು? ಅವನೇ ಮೇಜರ್ ಆ್ಯಂಡ್ರೀಸು. ಸೊ ಹಾಗಾಗಿ ವಿದ್ಯುತ್ ಬಂದ ಕಥೆ ಇದು. ಮತ್ತು ವಿದ್ಯುತ್ತು ಮನೆಗೆ ಬರೋ ಕಾರಣ ಆಗಿದ್ದು ಇವನೇ. ಇಲ್ಲಾಂದ್ರೆ ನಮ್ಮ ಜನ ಇನ್ನೂ ಕರೆಂಟ್ ಹೊಡ್ಸ್ಕೊಂಡು ಎಲ್ಲೆಲ್ಲೋ ಮುಟ್ಟಬಾರ್ದು, ಈಗಲೇ ಮುಟ್ಟಬಾರ್ದ ಕಡೆ ಹೊಡ್ಸ್ಕೊತಾವ್ರೆ, ಇನ್ನೆಲ್ಲೆಲ್ಲ ಹೊಡ್ಸ್ಕೊತಾ ಇದ್ರೆ ಜನ. ಹಾಗಾಗಿ ಮೇಜರ್ ಆ್ಯಂಡ್ರೀಸಿಗೆ ಥ್ಯಾಂಕ್ಸ್ ಹೇಳೋಣ. ನಮ್ಮ ಮನೆ ಕರೆಂಟ್ ಬಂದರೆ ಮೈಸೂರು ಮಹಾರಾಜರು ಹೆಂಗೆ ಕಾರಣನೋ, ಶೇಷಾದ್ರಿ ಅಯ್ಯರ್ ಹೆಂಗೆ ಕಾರಣನೋ,
ಅಥವಾ ಮೈಸೂರು ಮಹಾರಾಜರ ತಾಯಿ ಕೆಮ್ಮನಂಜಮ್ಮಣ್ಣಿಯವರು ಹೇಗೆ ಕಾರಣನೋ ಮೇಜರ್ ಆ್ಯಂಡ್ರೀಸು ಕಾರಣ. ಹಾಗಾಗಿ ಸೊ ಅವ್ನು ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ನಾವು ಬೆಂಗಳೂರಿನ ಪೇಟೆಗಳನ್ನು ಅಂದರೆ ಕೆಂಪೇಗೌಡರು ಕಟ್ಟಿದಂಥ ಪೇಟೆಗಳನ್ನು ನೋಡ್ಕೊಂಬರೋಣ ಅಂತ. ಹಳೆಯ ಪೇಟೆಗಳು ಹೇಗಿತ್ತು, ಜಾತ್ಯತೀತವಾಗಿ ಸರ್ವಧರ್ಮ ಸರ್ವ ಜಾತಿಯವ್ರಿಗೂ ಅವ್ರ ಪೇಟೆಗಳನ್ನು ಹೇಗೆ ಮಾಡಿದ್ರು, ಹಳೆಯ ಕುರುಹುಗಳನ್ನು ನೋಡೋಣ ಬನ್ನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.